ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರ ಹಾವಳಿ ಜೋರಾಗಿದೆ. ಅದರಲ್ಲೂ ಮೊಬೈಲ್ಗಳ ಮೇಲೆ ಕಣ್ಣಿಟ್ಟಿರೋ ಖತರ್ನಾಕ್ ಕದಿಮರು ಬೆಂಗಳೂರಿನ ಸಂಚಾರ ಜೀವನಾಡಿಗಳನ್ನು ತನ್ನ ಅಡ್ಡೆ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಬಸ್ಗಳಲ್ಲಿ ಯಾಕೆ ಮೊಬೈಲ್ ಕಳ್ಳತನ ಪ್ರಕರಣ ಹೆಚ್ಚಾಗ್ತಿದೆ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಕಳ್ಳರ ಅಡ್ಡೆಯಾದ ಬಿಎಂಟಿಸಿ ಬಸ್ಗಳು. ಕಳ್ಳಕಾಕರಿಗೆ ಬಿಎಂಟಿಸಿ ಬಸ್ಗಳೇ ಫೇವರೆಟ್ ಸ್ಪಾಟ್. ನಗರ ಸಂಚಾರ ಜೀವನಾಡಿಗಳಾಗಿರುವ ಬಿಎಂಟಿಸಿ ಬಸ್ಗಳು ಪ್ರಯಾಣಿಕರ ಫೇವರೆಟ್ ವಾಹನಗಳಾಗಿತ್ತು. ಆದ್ರೆ ಇದೀಗ ಕಳ್ಳರ ನೆಚ್ಚಿನ ಅಡ್ಡೆಯಾಗ್ತಾ ಇದೆ. ಬಿಎಂಟಿಸಿ ಬಸ್ ಹತ್ತಿದ್ರೆ ಸಾಕು ಕಮಾಕಿಗೆ ಕಮ್ಮಿ ಇಲ್ಲ ಅನ್ನೋ ಹಾಗಾಗಿದೆ. ಅದರಲ್ಲೂ ಬಿಎಂಟಿಸಿ ಬಸ್ಗಳಲ್ಲಿ ಮೊಬೈಲ್ಗಳೇ ಟಾರ್ಗೆಟ್ ಆಗ್ತಾ ಇದೆ. ಬಸ್ ರಶ್ ಇರೋದನ್ನ ನೋಡಿ ಕಳ್ಳರು ಕೈಚಳಕವನ್ನ ತೋರಿಸ್ತಿದ್ದಾರೆ. ಠಾಣೆಯಲ್ಲಿ ತಿಂಗಳ ಅಂತರದಲ್ಲಿ 10ಕ್ಕೂ ಅಧಿಕ ದೂರುಗಳು ಬಂದಿವೆ. ಒಂದು ಸ್ಟಾಪ್ ನಲ್ಲಿ ಹತ್ತಿ ಮತ್ತೊಂದು ಸ್ಟಾಪ್ ಒಳಗೆ ಮೊಬೈಲ್ ಕದ್ದು ಕಳ್ಳರು ಪರಾರಿಯಾಗ್ತಾ ಇದ್ದಾರೆ. ಬಿಎಂಟಿಸಿ ಬಸ್ಗಳಲ್ಲಿ ರಶ್ ಇರೋದ್ರಿಂದ ಕಳ್ಳರು ಕೈಚಳಕವನ್ನ ತೋರಿಸ್ತಿದ್ದಾರೆ. ಬಸ್ ನಿಲ್ದಾಣದಿಂದ ಬಸ್ ಹತ್ತುವ ಗ್ಯಾಪ್ನಲ್ಲಿ ಹಲವರ ಮೊಬೈಲ್ಗಳು ಮಾಯವಾದ್ರೆ ಇನ್ನು ಕೆಲವರು ಬಸ್ ಇಳಿಯುವಾಗ ಅವರ ಮೊಬೈಲ್ಗಳಿಗೆ ಕನ್ನ ಹಾಕ್ತಿದ್ದಾರೆ. ಕಳ್ಳರು ನೀಟಾಗಿ ಡ್ರೆಸ್ ಮಾಡಿಕೊಂಡು ಇನ್ಶರ್ಟ್ ಮಾಡಿಕೊಂಡು ಐಟಿ ಎಂಪ್ಲಾಯಿಗಳಂತೆ ಯಾರಿಗೂ ಅನುಮಾನ ಬರದಂತೆ ಬರ್ತಾರೆ. ಆದ್ರೆ ಗ್ಯಾಪ್ ನಲ್ಲಿ ಮೊಬೈಲ್ ಎಗರಿಸಿ ಜೂಟಾಕ್ತಾರೆ. ಹಳೆಯ ಬಸ್ಗಳಲ್ಲಿ ಸಿಸಿಟಿವಿ ಇದ್ರೂ ನೋ ಯೂಸ್ ಅನ್ನೋದನ್ನ ತಿಳಿದುಕೊಂಡಿರುವ ಕಳ್ಳರು ರಶ್ ಇರೋ ಹಳೆಯ ಬಸ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಒಟ್ನಲ್ಲಿ ಬಿಎಂಟಿಸಿ ಬಸ್ಗಳಲ್ಲಿ ಕಳ್ಳರ ಹಾವಳಿ ಜೋರಾಗಿದ್ರೆ ಇತ್ತ ಬಿಎಂಟಿಸಿ ಮಾತ್ರ ಸೈಲೆಂಟ್ ಆಗಿದೆ. ಹೀಗಾಗಿ ಈ ಬಗ್ಗೆ ಬಿಎಂಟಿಸಿ ಬಸ್ಗಳಲ್ಲಿ ಕಳ್ಳತನ ವಿಡಿಯೋ ಡಿಸ್ಪ್ಲೇ ಹಾಗೂ ಆಡಿಯೋ ಅನೌನ್ಸ್ಮೆಂಟ್ ಮೂಲಕ ಜಾಗೃತಿ ಮೂಡಿಸಲು ಪ್ರಯಾಣಿಕರು ಮನವಿ ಮಾಡಿಕೊಂಡಿದ್ದಾರೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.